ನಮಸ್ಕಾರ, ಶರಣು ಶರಣಾರ್ಥಿಗಳು. ಅಲ್ಲಮ್ಮ ಪ್ರಭುಗಳ ಒಂದು ವಚನ ಇದೆ, ಆದ್ಯರಲ್ಲ ವೇದ್ಯರಲ್ಲ ಸಾಧ್ಯರಲ್ಲದ ಹಿರಿಯರು ನೋಡ. ತನುವಿಕಾರ ಮನವಿಕಾರ ಇಂದ್ರಿಯ ವಿಕಾರದ ಹಿರಿಯರು ನೋಡ. ಶಿವಜ್ಞಾನಿಗಳ ಕಂಡರೆ ಆಳವಾಗಿ ನುಡಿವರು ನೋಡ ಗುಹೇಶ್ವರ ಅಂತ ನೋಡಿ. ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಆದ್ಯರೂ ಅಲ್ಲ ವೇದ್ಯರೂ ಅಲ್ಲ ಸಾಧ್ಯರಲ್ಲದ ಹಿರಿಯರು ನೋಡ. ತನುವಿಕಾರ ಮನವಿಕಾರ ಇಂದ್ರಿಯ ವಿಕಾರದ ಹಿರಿಯರು ನೋಡ. ಶಿವಜ್ಞಾನಿಗಳ ಕಂಡರೆ ಆಳವಾಗಿ ನುಡಿವರು ನೋಡ ಗುಹೇಶ್ವರ. ನಮ್ಮ ಕನೇರಿ ಸ್ವಾಮಿಗೆ ಬರೆದಿಟ್ಟಂಗಿದೆ ವಚನ ಇದು. ಈಗ ಮತ್ತೆ ತಮ್ಮ ಮನೋವಿಕಾರವನ್ನು ಮತ್ತೊಮ್ಮೆ ಪ್ರದರ್ಶನ ಮಾಡಿಕೊಳ್ಳೋಕ್ಕೆ ಬಸವ ಕಲ್ಯಾಣಕ್ಕೆ ಬರ್ತಾ ಇದ್ದಾರೆ ಅವರು. ಲಿಂಗಾಯತ ಅನ್ನೋದು ಒಂದು ಧರ್ಮ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳಲ್ಲಿಯೇ ಇದೆ. ಲಿಂಗಾಯತ ಅನ್ನೋದು ಒಂದು ಧರ್ಮ, ಒಂದು ಧರ್ಮವನ್ನು ತುಳಿಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಯಾವುದು ವಿಶ್ವಧರ್ಮ ಇದೆಯೋ, ಯಾವುದು ಬಸವಾದಿ ಪ್ರಮಥರು ಒಂದು ಜಗತ್ತಿಗೆ ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರೋ, ಒಂದು ವಿಶ್ವಧರ್ಮವನ್ನಾಗಿ ಕೊಟ್ಟಿದ್ದಾರೋ ಲಿಂಗಾಯತ ಧರ್ಮ, ಅದನ್ನು ತುಳಿಯುವ ಪ್ರಯತ್ನ ನಮ್ಮ ಕನೇರಿ ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಬಸವ ಕಲ್ಯಾಣದಲ್ಲಿ ಹಿಂದೂ ಸಮಾವೇಶ ಮಾಡಲಿ, ಬೇಡ ಅನ್ನೋದಿಲ್ಲ. ಆದರೆ ಬಸವಾದಿ ಪ್ರಮಥರನ್ನು ಮುಂದಿಟ್ಟುಕೊಂಡು ಹಿಂದೂ ಸಮಾವೇಶ ಮಾಡಿ ಇನ್ನು ಮೇಲೆ ಲಿಂಗಾಯತರು ಧರ್ಮ ಅಂತನ್ನಬೇಡಿ ಹಿಂದೂ ಅಂತನ್ನಿ ಅಂತೇನೆ ಜನರ ಮೇಲೆ ಹೇರಲು ಹೊಂಟಿದಾರಲ್ಲ, ಇದು ನಾವು ವಿರೋಧ ಮಾಡಬೇಕಾಗಿದೆ. ಹಿಂದೂ ಅಂದರೆ ಏನು, ಹಿಂದೂ ಅಂದರೆ ಏನು ಎಂಬುದು ಕನೇರಿ ಸ್ವಾಮಿಯವರಿಗೆ ಸ್ಪಷ್ಟಪಡಿಸುವ ಅವಶ್ಯಕತೆ ಇವಾಗ ಬಂದುಬಿಟ್ಟಿದೆ. ಬೇರೆ ಯಾರೂ ಅಲ್ಲ, ಸ್ವಯಂ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಆದಾಗ ಕೇಳಿದ್ರು ಹಿಂದೂ ಧರ್ಮವೇನು ಅಂತಂದರೆ ಅವ್ರು ಹೇಳ್ತಾರೆ, ಹಿಂದೂ ಧರ್ಮವೇ ಅಲ್ಲ, ಅದು ನಾನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಹಿಂದೂ ಎಂಬುದು ಒಂದು ಜೀವನ ಶೈಲಿ ಅಂತ ನರೇಂದ್ರ ಮೋದಿಯವರು ತಮ್ಮ ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ. हम हिंदू रेफरेंस जो करते हैं वो सुप्रीम कोर्ट के जजमेंट के हिसाब से करते हैं, वे ऑफ लाइफ के रिलीजन के हिसाब से नहीं करते. So the reference to Hindus in the manifesto, we don't believe that. हम मानने को तैयार नहीं, हिंदू रिलीजन है, मानने को तैयार नहीं है. हिंदू इज ए वे ऑफ लाइफ. ನೀವು ಅನ್ಬೋದು ಅವಾಗ ಮುಖ್ಯಮಂತ್ರಿ ಆಗಿದ್ರು, ಈಗ ಪ್ರಧಾನಮಂತ್ರಿ ಆದಮೇಲೆ ಏನಂತಾರೆ ಅಂತ. ಪ್ರಧಾನಮಂತ್ರಿ ಆದಾಗಲೂ ನರೇಂದ್ರ ಮೋದಿಯವರು ಅದೇ ಹೇಳಿದ್ದಾರೆ, ಹಿಂದೂ ಅನ್ನೋದು ಧರ್ಮ ಅಲ್ಲ, ಅದು ಒಂದು ವೇ ಆಫ್ ಲೈಫ್. ಹಿಂದೂ ಧರ್ಮ ಅನ್ನೋದು ನಾನು ಒಪ್ಪೋದಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಪ್ರಧಾನಮಂತ್ರಿ ಆದಾಗ ನರೇಂದ್ರ ಮೋದಿಯವರೇ ಹೇಳಿದ್ದು. ಕನೇರಿ ಸ್ವಾಮಿಯವರು RSS ಜೊತೆ ಬಹಳ ಒಡನಾಟ ಹೊಂದಿದ್ದಾರೆ. ಆದರೆ RSS ಅವ್ರ ಜೊತೆ ಏನು ಒಡನಾಟ ಇದ್ದಾರೆ, ದೇಶದ ಪ್ರಮುಖರಾಗಿದ್ದ ಮೋಹನ್ ಭಾಗವತರು ಸಹಿತ ಹೇಳ್ತಾರೆ, ಹಿಂದೂ ಅನ್ನೋದು ಧರ್ಮವೇ ಅಲ್ಲ. अपने देश में कोई हिंदू रिलीजन नहीं है. रिलीजन यानी धर्म नहीं है. हिंदुत्व हम लोगों ने पूजा में, रूढ़ी कुरीतियों में, खान पान रीति रिवाज में बंद किया है. हिंदुत्व को ये बंधन नहीं है. रिलीजन यानी धर्म नहीं है. ಈ ದೇಶದ ಜನತೆಯ ಪೂಜಾ ಶೈಲಿಗಳನ್ನು ಕ್ರೋಢೀಕರಿಸಿ ಅದನ್ನು ಹಿಂದುತ್ವ ಅಂತಿವೆ ಹೊರತು ಹಿಂದೂ ಅನ್ನೋದು ಧರ್ಮ ಅಲ್ಲ ಅಂತ ಸ್ಪಷ್ಟವಾಗಿ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ. ಹಿಂದೂ ಅನ್ನೋದು ಧರ್ಮವೇ ಅಲ್ಲ ಅಂತ. ಶಂಕರಾಚಾರ್ಯರಿದ್ದಾರೆ, ಶಂಕರಾಚಾರ್ಯರಲ್ಲಿ ಒಬ್ಬರು ಮೊದಲು ಹೇಳಿದ್ದಾರೆ, ಹಿಂದೂ ಅನ್ನೋದು ಧರ್ಮವೇ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಬೇಕಾದ್ರೆ ಕೇಳಿ. हिंदू सीधा साधा हिंदू बेचारा जान ही नहीं पाता है इस्लाम क्या है और सनातन धर्म क्या है. सनातन धर्म और इस्लाम में कोई भेद नहीं है, और हिंदू धर्म तो कोई धर्म ही नहीं है. सनातन धर्म धर्म है. ಜಿಗ್ಗಿ ವಾಸುದೇವನ್, ಸದ್ಗುರು ಜಿಗ್ಗಿ ವಾಸುದೇವನ್ ಅವರು ಹೇಳ್ತಾರೆ, ಹಿಂದೂ ಅನ್ನೋದು ಧರ್ಮ ಅಲ್ಲ, ಅದು ಒಂದು ನಮ್ಮ ಗುರುತು, ಭೌಗೋಳಿಕವಾಗಿ ಗುರುತಿಸಲ್ಪಡ್ತಾರೆ ಅಂತ ಹೇಳ್ತಾರೆ ಅವರು. ಈ ದೇಶ ಭೌಗೋಳಿಕವಾಗಿ ಏನಿದೆಯೋ ಈ ದೇಶದಲ್ಲಿ ವಾಸ ಮಾಡುವವರು ಹಿಂದೂ, ಅದು ಭೌಗೋಳಿಕವಾದ ನಮ್ಮ ಗುರುತು ಹೊರತು ಅದು ಧರ್ಮ ಅಲ್ಲ, ಹಿಂದೂ ಅನ್ನೋದು ಧರ್ಮ ಅಲ್ಲ ಅಂಥೇಳಿ ಸದ್ಗುರು ಜಿಗ್ಗಿ ವಾಸುದೇವನ್ ಹೇಳ್ತಾ ಇದ್ದಾರೆ. What you call as Hindu today, don't ever use the word
Hinduism, this is a British coined word, not ours. Hindu means it's a geographical identity. From Himalayas to Hindu Sagara, this land that stretches here is Hindu. ಹೀಗೆ ಅನೇಕರು ಹೇಳ್ತಾ ಇದ್ದಾರೆ. ಅನೇಕರು ಮಹಾನ್ ವ್ಯಕ್ತಿಗಳಂತೇನು ಕರೀತಾರೆ ಸನಾತನ ಧರ್ಮದವರು, ಅವರು ಹೇಳ್ತಾರೆ ಹಿಂದೂ ಅನ್ನೋದು ಧರ್ಮ ಅಲ್ಲ. भारत एक हिंदू के रूप में इसकी पहचान है, ये हमारी पहचान है. हिंदू कोई धर्म नहीं है. पता नहीं हम क्यों इसको धर्म सनातन धर्म है. ಹಿಂದೂ ಅನ್ನುವ ಶಬ್ದ 4 ವೇದಗಳಲ್ಲಿಯೂ ಇಲ್ಲ. ಹಿಂದೂ ಅನ್ನೋ ಶಬ್ದ ಆಗಮಗಳಲ್ಲಿಯೂ ಇಲ್ಲ. ಆಗಮಗಳು ಅಂದರೆ ವಿಷ್ಣು ಆಗಮ ಇವೆ, ಶಿವಾಗಮ ಇವೆ, ಶಕ್ತಿ ಆಗಮಗಳಿವೆ. ಯಾವ ಆಗಮಗಳಲ್ಲಿಯೂ ಹಿಂದೂ ಅನ್ನೋ ಶಬ್ದ ಇಲ್ಲ. ಹಿಂದೂ ಅನ್ನೋ ಶಬ್ದ ಉಪನಿಷತ್ತುಗಳಲ್ಲಿಯೂ ಇಲ್ಲ. ಹಿಂದೂ ಎನ್ನುವ ಶಬ್ದ ಭಗವದ್ಗೀತೆಯಲ್ಲೂ ಇಲ್ಲ. ಹಿಂದೂ ಅನ್ನೋ ಶಬ್ದ ವಚನ ಸಾಹಿತ್ಯದಲ್ಲಂತೂ ಇಲ್ಲವೇ ಇಲ್ಲ. हिंदू शब्द बाहर से आया, रामायण महाभारत में नहीं, वेदों में नहीं है, बाहर से आया. कहते हैं कि भाई पारसी लोगों ने, ईरान के लोगों ने हमको हिंदू कहा. ಆದರೆ ಇತ್ತೀಚೆಗೆ ನಮ್ಮ ಕನೇರಿ ಸ್ವಾಮಿಗಳು ಕೆಲವೊಂದು ಗ್ರಂಥಗಳಲ್ಲಿ ಹಿಂದೂ ಶಬ್ದ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅವ್ರ ಬಾಯಿಂದಲೇ ಬಂದಿದ್ದು ಹಿಂದೂ ಶಬ್ದ ಇದೆ ಅಂತ. ಮೇರುತಂತ್ರ ಶಿವಾಗಮಗಳಲ್ಲಿ, ಮೇರುತಂತ್ರಾಗಮಗಳಲ್ಲಿ ಹಿಂದೂ ಇದೆ ಅಂತ ಹೇಳ್ತಾ ಇದ್ದಾರೆ. ಮಾಧವ ದಿಗ್ವಿಜಯದಲ್ಲಿ ಹಿಂದೂ ಇದೆ ಅಂತ ಹೇಳ್ತಾ ಇದ್ದಾರೆ. ಪಾರಿಜಾತ ಹರಣದಲ್ಲಿ ಹಿಂದೂ ಶಬ್ದ ಇದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇಕೆ ಬೃಹಸ್ಪತಿ ಆಗಮಗಳಲ್ಲಿ ಹಿಂದೂ ಶಬ್ದ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ನಮ್ಮ ಮೇರುತಂತ್ರ ಅಂತಕ್ಕಂಥ ಶೈವ ದರ್ಶನದ ಗ್ರಂಥದಲ್ಲಿ ಹಿಂದೂ ಶಬ್ದ ಬಂದಿದೆ. ಇದು ಅಲ್ಲದೆ ಪಾರಿಜಾತ ಹರಣ ಅಂತಕ್ಕಂಥ ಗ್ರಂಥದಲ್ಲಿ ಹಿನಸ್ತಿ ತಪಸಾ ಪಾಪಾಂ ದೈಹಿಕ ದುಷ್ಟಮಾನಸಾನ್ ಹೀತಿಭಿ ಶ್ರುತವರ್ಗಂಚ ಸ ಹಿಂದೂ ಅಭಿಧೀಯತೆ ಅಂತ ಹಿಂದೂ ಶಬ್ದದ ವ್ಯಾಖ್ಯೆಯನ್ನು ಹೇಳಿದ್ದಾರೆ. ಇದು ಅಲ್ಲದೆ ಮಾಧವ ದಿಗ್ವಿಜಯ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಇದೇ ಮಾತನ್ನು ಋಗ್ವೇದದ ಬೃಹಸ್ಪತಿ ಆಗಮದಲ್ಲಿ ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರೇ ತಮ್ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ ಅಂತ. ಹಿಂದೂ ಶಬ್ದ ಇದೆ ಹೊರತು ಹಿಂದೂ ಧರ್ಮ ಅಂತ ಇಲ್ಲ. ಪಾರಿಜಾತ ಹರಣದಲ್ಲಿ ಹಿಂದೂ ಎಂಬುದು ಶಬ್ದವಿದೆ ಹೊರತು ಅದು ಹಿಂದೂ ಧರ್ಮ ಅಂತ ಉಲ್ಲೇಖ ಆಗಿಲ್ಲ. ಮಾಧವ ದಿಗ್ವಿಜಯದಲ್ಲಿ ಹಿಂದೂ ಶಬ್ದ ಇದೆ ಹೊರತು ಹಿಂದೂ ಧರ್ಮ ಅಂತ ಎಲ್ಲೂ ಹೇಳಿಲ್ಲ. ಬೃಹಸ್ಪತಿ ಆಗಮದಲ್ಲಿ ಹಿಂದೂ ಅನ್ನೋದು ಒಂದು ಶಬ್ದವಾಗಿದೆ ಹೊರತು ಅದು ಹಿಂದೂ ಧರ್ಮ ಅಂತ ಉಲ್ಲೇಖ ಆಗಿಲ್ಲ. ಕೆಲವರು ಹೇಳ್ತಾರೆ, ವಿದ್ವಾಂಸರು ಅದು ಇತ್ತೀಚೆಲಾಗಿ ಸೇರಿಸಿದ್ದು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಮಾತಾಡೋದು ಬೇಡ. ಈ ಕನೇರಿ ಸ್ವಾಮಿಯವರದೇ ಸತ್ಯ ಅಂತ ಅಂದ್ಕೊಂಡು ಮಾತಾಡಿದರೂ ಹಿಂದೂ ಅನ್ನೋದು ಅದು ಶಬ್ದ, ಅದೊಂದು ಶಬ್ದವಾಚಕವೇ ಹೊರತು ಅದು ಧರ್ಮವಾಚಕವಲ್ಲ. ಇದು ಅವರಿಗೆ ಗೊತ್ತಿಲ್ವಾ? ಹಿಂದೂ ಅನ್ನೋದು ಒಂದು ಶಬ್ದವೇ ಹೊರತು ಅದು ಧರ್ಮ ಅಲ್ಲ ಅಂತ ಅನ್ನೋದು ಅವರಿಗೆ ಅದು ಗೊತ್ತಿಲ್ವಾ? ಅಥವಾ ಗೊತ್ತಿದ್ದು ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಒಂದು ವೇಳೆ ಅದು ಧರ್ಮವಾಚಕ ಅಲ್ಲ ಅಂತ ಗೊತ್ತಿಲ್ಲ ಅಂದರೆ ಅವರಿಗೆ ಅಷ್ಟು ಅಜ್ಞಾನ ಇದೆ ಅಂತ ಆಗುತ್ತೆ. ಅಥವಾ ಗೊತ್ತಿದ್ದು ಮಾಡ್ತಾ ಇದ್ದಾರೆ ಅಂದರೆ ಅವರು ಜನರಿಗೆ, ನಮ್ಮ ಲಿಂಗಾಯತರಿಗೆ, ಹಿಂದೂಗಳಿಗೆ ಧಾರ್ಮಿಕವಾಗಿ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ. ಉಡುಪಿಯ ವಿಶ್ವೇಶ್ವ ತೀರ್ಥ ಶ್ರೀಪಾದಂಗಳು, ಉಡುಪಿ ಮಠದ ವಿಶ್ವೇಶ್ವ ತೀರ್ಥರು ಹೇಳ್ತಾರೆ, ಒಂದು ಬ್ರಾಹ್ಮಣ್ಯ ರಕ್ಷಣೆ ಆಗಬೇಕು, ಹಿಂದುತ್ವ ರಕ್ಷಣೆ ಆಗಬೇಕು. ಇದು ಎರಡು ಜವಾಬ್ದಾರಿ. ಬ್ರಾಹ್ಮಣ್ಯಕ್ಕೂ ಹಿಂದುತ್ವಕ್ಕೂ ಸಂಬಂಧ ಇದೆಯಾ? ಸಂಬಂಧ ಇಲ್ಲ, ಎರಡು ಬೇಕು. ಒಂದು ಬ್ರಾಹ್ಮಣ್ಯ ಅದು ಬ್ರಾಹ್ಮಣರಿಗೆ ಮಾತ್ರ ಸೀಮಿತ, ಹಿಂದುತ್ವ ಎಲ್ಲರಿಗೂ ಸಂಬಂಧಪಟ್ಟದ್ದು. ಇನ್ನೂ ಒಂದು ಆಶ್ಚರ್ಯ ಅಂತ ಅನ್ಬೇಡಿ, ಸತ್ಯವನ್ನೇ ಹೇಳಿದ್ದಾರೆ. 2013ರಲ್ಲಿ ಜೋಶಿ ಮಠದ ಶಂಕರಾಚಾರ್ಯ ಪೀಠದ ಜಗದ್ಗುರುಗಳಾಗಿರುವಂಥ ಸ್ವಾಮಿ ಸರಸ್ವತಿಯವರು ಹೇಳ್ತಾರೆ,
ಲಿಂಗಾಯತ ಅನ್ನೋದು ಒಂದು ಧರ್ಮ. ನೋಡಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಲಿಂಗಾಯತ ಅನ್ನೋದು ಧರ್ಮ. ಈ ಲಿಂಗಾಯತರು ವೇದಗಳನ್ನು ಒಪ್ಪುವುದಿಲ್ಲ. ಈ ಲಿಂಗಾಯತರು ಪುನರ್ಜನ್ಮದಲ್ಲಿ ವಿಶ್ವಾಸ ಇಡೋದಿಲ್ಲ. ಹೀಗೆ ಸ್ವಯಂ ಶಂಕರಾಚಾರ್ಯ ಸ್ವರೂಪಾನಂದ ಸರಸ್ವತಿಯರು ಹೇಳಿದ್ದಾರೆ. ಬೇಕಾದರೆ ಕೇಳಿ. लिंगायत है, लिंगायत एक अलग धर्म है. जो लोग वेद को नहीं मानते, पुनर्जन्म नहीं मानते, वर्णाश्रम नहीं मानते और वहां पर आचक बने हुए हैं. ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದರು. ನೋಡಿ, ಇನ್ನೊಮ್ಮೆ ಹೇಳ್ತೇನೆ, ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜ ಸ್ಥಾಪನೆ ಮಾಡಿದರು ಹೊರತು ಹಿಂದೂ ಸಮಾಜ ಮಾಡಲಿಲ್ಲ. ಯಾಕೆ? ಸ್ವಾಮಿ ದಯಾನಂದ ಸರಸ್ವತಿಯವರು ಸಂಶೋಧನೆ ಮಾಡಿ ಅವರ ತಮ್ಮ ಸತ್ಯಾರ್ಥಕ ಪ್ರಕಾಶಿಕೆಯಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಹಿಂದೂ ಅನ್ನೋದು ಸಂಸ್ಕೃತ ಶಬ್ದವಲ್ಲ, ಹಿಂದೂ ಅನ್ನೋದು ಪಾಲಿ ಶಬ್ದವಲ್ಲ, ಹಿಂದೂ ಭಾರತೀಯ ಶಬ್ದವೇ ಅಲ್ಲ. ಹಿಂದೂ ಅನ್ನೋದು ಭಾರತೀಯ ಯಾವ ಭಾಷೆಯ ಶಬ್ದವಲ್ಲ. ಹಿಂದೂ ಅನ್ನೋದು ಶಬ್ದ, ಅದು ಹಿಂದೂ ಅನ್ನೋದು ಪದ ಏನಿದೆಯಲ್ಲ, ಅದು ವಿದೇಶಗಳಿಂದ ಬಂದಿರುವಂಥದ್ದು. ನಮ್ಮ ದೇಶದ ಶಬ್ದವೇ ಅಲ್ಲ, ಅದು ವಿದೇಶಿ ಶಬ್ದ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅವರು. ಅದು ಪರ್ಷಿಯಾ ಮೂಲದಿಂದ ಬಂದಿರುವಂಥದ್ದು. ಹಿಂದೂ ಅನ್ನೋದು ಬೈಗುಳ ಎಂದು, ಹಿಂದೂ ಅನ್ನೋ ಶಬ್ದ ಅದೊಂದು ಕೆಟ್ಟ ಬೈಗುಳ ಅಂತ ಹೇಳಿ ಸ್ವಾಮಿ ದಯಾನಂದ ಸರಸ್ವತಿಯವರು ಹೇಳಿದ್ದಾರೆ. ಆದ್ದರಿಂದ ನಾನು ಹಿಂದೂ ಅನ್ನೋದು ಬಳಸೋದಿಲ್ಲ, ಆದ್ದರಿಂದ ನಾನು ಹಿಂದೂ ಅನ್ನು ತೆಗೆದುಹಾಕಿ ಆರ್ಯ ಸಮಾಜ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಕನೇರಿ ಸ್ವಾಮಿಯವರಿಗೆ ಹೇಳ್ತಾ ಇದ್ದೀನಿ, ಈಗಲಾದರೂ ನಾವು ಎಲ್ಲರೂ ಸ್ವಾಭಿಮಾನಿಗಳಾಗೋಣ. ನೀವೇನು ಅಂದ್ಕೋತಿರೋ ಗೊತ್ತಿಲ್ಲ, ಬೈಗುಳ ಶಬ್ದ ನಮಗಂತೂ ಬೇಕಾಗಿಲ್ಲ. ನಾವು ಈಗಲೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ನಮ್ಮದು ಲಿಂಗಾಯತ, ನಾವು ಲಿಂಗಾಯತರು, ನಮ್ಮದು ಲಿಂಗಾಯತ ಧರ್ಮ. ನಾವು ಹಿಂದಿರಿಗೂ ಲಿಂಗಾಯತ ಧರ್ಮದವರಿಗಿದ್ದೀವಿ, ಇವತ್ತಿಗೂ ನಾವು ಲಿಂಗಾಯತ ಧರ್ಮ, ಮುಂದೆಯೂ ಲಿಂಗಾಯತ ಧರ್ಮ. ನಾವು ಸ್ವಾಭಿಮಾನಿಗಳಾಗಿದ್ವಿ. ಬಸವಣ್ಣವ್ರು ಹೇಳ್ತಾರೆ, ನಮ್ಮ ಕೂಡಲ ಸಂಗನ ಶರಣರು ಸ್ವತಂತ್ರರು, ಧೀರರು, ನಿತ್ಯ ಮುಕ್ತರು, ನಿತ್ಯ ತೃಪ್ತರು. हिंदू शब्द बाहर से आया, रामायण महाभारत में नहीं, वेदों में नहीं है, बाहर से आया. कहते हैं कि भाई पारसी लोगों ने, ईरान के लोगों ने हमको हिंदू कहा. ನಮಗೆ ಸತ್ಯವೇ ಮುಖ್ಯ ಹೊರತು ಯಾವುದೇ ಭಾವನಾತ್ಮಕವಾಗಿ ನಾವು ಒಪ್ಪೋರಲ್ಲ. ದಯಮಾಡಿ ಕನೇರಿ ಸ್ವಾಮಿಗಳು ಹೀಗೆ ತಮ್ಮ ಮೊಂಡುತನ ಬಿಟ್ಟು, ಮನೋವಿಕಾರಗಳನ್ನೆಲ್ಲ ಬಿಟ್ಟು, ನಮ್ಮ ದೇಶದ ನಾರಿಯರಿಗೆ ಗೌರವ ಕೊಡಲಿ. ಈ ಮುಖಾಂತರ ಹೆಣ್ಣು ಮಕ್ಕಳಿಗೆ ಬೈಯೋದನ್ನು ಬಿಟ್ಟು ಬಿಡ್ರಿ. ಅವನ್ನೆಲ್ಲ ಬಿಟ್ಟು ಏನು ಅಂತಂದರೆ, ನೀವು ಏನಂದರೆ ನಿಮ್ಮ ಮಠದ ಪರಂಪರೆ ಏನಿದೆಯಲ್ಲ ಅದಕ್ಕಾದರೂ ನಿಮ್ಮ ನಿಯತ್ತ ತೋರಿಸ್ರಿ. ಅದ್ರ ಜೊತೆ ಆ ನಿಮ್ಮ ಕಾಡಸಿದ್ದೇಶ್ವರ ಮಠ ಏನಿದೆಯಲ್ಲ ಆ ಪರಂಪರೆ ಏನು ಹೇಳ್ತದೆ, ಆ ತತ್ವ ಸಿದ್ಧಾಂತ ಏನಿದೆ, ಆ ಪೀಠದಲ್ಲಿ ನೀವು ಕುಂತಿದ್ದಾರಲ್ಲ ಅದರ ಬಗ್ಗೆ ಆ ಪರಂಪರೆಯನ್ನು ಮುಂದುವರಿಸ್ರಿ. ಅದಕ್ಕೆ ಅಗೌರವ, ಅದಕ್ಕೆ ನಿಯತ್ತಾಗಿ ಇರ್ರಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಹೇಳುತ್ತಾ, ಅವರಿಗೆ ಮನವಿ ಮಾಡಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣು ಶರಣಾರ್ಥಿಗಳು. वीडियोस बनाने हैं, फिल्मोरा है ना.